ಇವತ್ತು ಮೀಶೋಯಿಂದ ಮತ್ತೊಂದು ಪ್ರಾಡಕ್ಟ್ ಬಂತು. ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನಿನ್ನೆ ಮತ್ತು ಇವತ್ತಿನ ವ್ಲಾಗ್ ಆಗಿರುತ್ತೆ. ನಮ್ಮ ಮಾಮೂಲಿಯಾಗಿ ಎದ್ದು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬಾಗಿಲು ಪೂಜೆ ಎಲ್ಲ ಮುಗಿಸಿ, ಜೊತೆಗೆ ಇವತ್ತಿಂದ ಗ್ರೇಡ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸೊಪ್ಪಿಗೂ ಕೂಡ ಪೂಜೆನ ಮಾಡಿ ನಮ್ಮ ಕೆಲಸನ ಶುರು ಹಚ್ಕೊಂಡು, ಇನ್ನು ಎಲ್ಲರೂ ಕೂಡ ಗ್ರೇಡ್ ಮಾಡ್ತಿದ್ದೋ. ಇನ್ನು ತಿಂಡಿಗೆ ಟೈಮ್ ಆಯಿತು ಅಂತ ಹೇಳಿ ತಿಂಡಿಗೆ ಬಂದು ತಿಂಡಿಗೆ ಪಲಾವ್ ಮಾಡಿದ್ಲು ಅಕ್ಕ. ಸೊ ತಿಂಡಿ ಮಾಡ್ಕೊಂಡು ಮತ್ತೆ ನಮ್ಮ ಕೆಲ್ಸಕ್ಕೆ ಹೋದು. ಅಷ್ಟರೊಳಗೆ ಇವಾಗೆಲ್ಲ ಜನಗಣತಿನ ಮಾಡ್ತಿದ್ದಾರಲ್ಲ, ಸೊ ಹಾಗಾಗಿ ನಮ್ಮ ಮನೆಗೂ ಬಂದಿದ್ದರು. ನಮ್ಮ ಮನೇಲಿ ಎಷ್ಟು ಜನ ಇದ್ದೀವಿ ಅಂತ ಹೇಳಿ ಜನಗಣತಿನ ಮಾಡ್ಕೊಂಡು ಹೋಗೋಕ್ಕೆ. ಇನ್ನು ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ನಮ್ಮ ಕೆಲಸನ ಮುಂದುವರಿಸ್ತು. ಅಷ್ಟರೊಳಗೆ ಮಳೆರಾಯ ಬಂತು. ತುಂಬ ದಿನದಿಂದ ಮಳೆನ ಕಾಯ್ತಿದ್ರು. ಫೈನಲ್ ಆಗಿ ಇವತ್ತು ಹೋಯಿತು. ತುಂಬಾ ಖುಷಿ ಆಯಿತು. ಮತ್ತು ಮೀಶೋಯಿಂದ ಮತ್ತೊಂದು ಪ್ರಾಡಕ್ಟು ಬಂದಿತ್ತು. ಅದು ನಿನ್ನೆನೆ ನಾನು ಓಪನ್ ಮಾಡಿರಲಿಲ್ಲ. ಇವಾಗೆಲ್ಲ ಗ್ರೇಡ್ ಮಾಡ್ತಿದ್ದೀವಲ್ಲ, ಸೊ ಅದ್ರ ಕಡೆ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಯಾವುದೇ ರೀತಿ ವ್ಲಾಗ್ ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಮತ್ತು ಇನ್ನೇನು ಹಬ್ಬ ಹತ್ತಿರ ಬರ್ತಿದೆ ಅಂತೇಳಿ ನಾನು ಈ ಪ್ರಾಡಕ್ಟ್ನ ತರಿಸಿದ್ದೆ. ಇವಾಗೆಲ್ಲ ಫುಲ್ ಟ್ರೆಂಡಿಂಗಲ್ಲಿದೆ ಈ ದೀಪಗಳು ಅಂತಲೂ ಹೇಳ್ಬೋದು. ನೀರು ಹಾಕಿದ್ರೆ ಹತ್ಕೊಳ್ಳೋ ಅಂಥ ದೀಪಗಳು. ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಪ್ಯಾಕ್ ಆಫ್ 12 ತರಿಸಿದ್ದೆ. ಪ್ರೈಸ್ ವರ್ತ್ ಅನ್ನಿಸ್ತು ಕೂಡ. ಮತ್ತು ಮಕ್ಕಳಿರೋ ಮನೇಲಿ ಮಕ್ಕಳು ದೀಪಗಳನ್ನ ಮುಡ್ತಾರೆ, ಸುಟ್ಕೊಳ್ತಾರೆ ಅನ್ನೋ ಟೆನ್ಷನ್ನೇ ಇರಲ್ಲ ನಮ್ಮ ಅಪ್ಪು ಅಂತ ಮಕ್ಕಳಿರೋರ ಮನೇಲಿ. ಸೊ ಹಂಗಾಗಿ ನನಗಂತೂ ಸಖತ್ ಇಷ್ಟ ಆಯಿತು. ಇದಕ್ಕಂತೂ 10 ಆಫ್ 10 ಕೊಡ್ಬೋದು, ಅಷ್ಟು ಚೆನ್ನಾಗಿತ್ತು. ನಿಮಗೇನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ DM ಮಾಡ್ತೀನಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಪೇಜ್ನ ಇನ್ನೂ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.